ಯದಿಯ ಅಂತ ಕಟಕಟಾಕ ಸಬ್ಸ್ಕ್ರೈಬ್ ಮಾಡ್ರಿ ಪಟ ಪಟ. ಯದಿಯ ಅಂತ ಕಟಕಟಾಕ ಲೈಕ್ ಮಾಡ್ರಿ ಪಟ ಪಟ. Me numbers never lie, add it up, that's me. I said 23. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಈಗೊಂದು ವಿಡಿಯೋದಲ್ಲಿ ವಿಡಿಯೋ ನೋಡಿದ್ರಲ್ವಾ, ಆ ರೀತಿ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಕ್ಯಾಪ್ಕಟ್ನಲ್ಲಿ ಅಂತೇಳಿ ಈ ವಿಡಿಯೋದಾಗ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡ್ಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬನ್ನಿ ವಿಡಿಯೋನ ಆ ಥರ ಸ್ಟೈಲಾಗಿ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ಸೊ ಮೊದಲಗಡೆ ನೀವು UFN ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು UFN ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಸಹಿತ UFN ಕನೆಕ್ಟ್ ಮಾಡ್ಕೊರಿ. ಓಕೆ, ನಾನು UFN ಕನೆಕ್ಟ್ ಮಾಡ್ಕೊಂಡೆ. ಈಗ ಕ್ಯಾಪ್ಕಟ್ ಓಪನ್ ಮಾಡ್ಕೊತೀನಿ. ಸೊ ನಿಮಗೆ ಕ್ಯಾಪ್ಕಟ್ ಲಿಂಕ್ ಬೇಕಪ್ಪ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಇರುತ್ತೆ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಿಮಗೆ ಕ್ಯಾಪ್ಕಟ್ ಈ ರೀತಿ ಬರುತ್ತೆ. ಸಿಂಪಲ್ ಆಗಿ ನಿಮಗೆ ಬೇಕಾಗಿರುವಂಥ ಒಂದು ರೀಲ್ಸ್ ವಿಡಿಯೋನ ಹಾಕ್ಕೊರಿ. ಸೊ ಸಿಂಪಲ್ ಆಗಿ ನೀವು ಒಂದು ರೀಲ್ಸ್ ವಿಡಿಯೋನ ಹಾಕೋರಿ. ನನಗೆ ಬೇಕಾಗಿರುವಂಥ ಒಂದು ಸಣ್ಣದೊಂದು ರೀಲ್ಸ್ ವಿಡಿಯೋ ಹಾಕ್ಕೊತೀನಿ. ನೋಡಿ, ಸಿಂಪಲ್ ಆಗಿ ಒಂದು ರೀಲ್ಸ್ ಹಾಕ್ಕೊತೀನಿ. ಸೊ ಈ ರೀಲ್ಸ್ ಬರುತ್ತೆ. ಸೊ ಇದು ಬಿಗ್ ಬಾಸ್ ಕೊಯ್ಯವರದು. ಸೊ ಇದಕ್ಕೆ ಸೌಂಡ್ ಇರುತ್ತೆ, ಸೌಂಡ್ ನೀವು ಆಫ್ ಮಾಡ್ಕೊರಿ. ಮತ್ತು ಇದಕ್ಕೆ ಸಾಂಗ್ ಬೇಕಾಗುತ್ತೆ. ಸೊ ನಾ ಸಾಂಗ್ ಸಹಿತನ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹಾಕಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಸಾಂಗ್ ಸಹಿತನ ಹಾಕೋಬೋದು. ಸೊ ಇಲ್ಲಿ ಸಾಂಗಿನ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ನಿಮಗೆ ವಿಡಿಯೋ ಬರುತ್ತೆ, ಅಂದರೆ ನಾನು ವಿಡಿಯೋದನ್ನ ಸಾಂಗ್ ಮಾಡ್ಕೊತೀನಿ. ಸೊ ಇಲ್ಲಿ 2 ಸಾಂಗ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸಾಂಗ್ ಬರುತ್ತೆ. ಈಗ ಸಿಂಪಲ್ ಆಗಿ ನಿಮ್ಗೆ ಎಲ್ಲೆಲ್ಲಿಗೆ ಬೇಕು ಎಷ್ಟೆಷ್ಟು ಬೇಕಂತ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಸೊ ನಾ ಇಲ್ಲಿಂದ ಕಟ್ ಮಾಡ್ಕೊತೀನಿ. ಇಲ್ಲಿ ಕಟ್ ಮಾಡ್ತೀನಿ. ಈ ಕಡೆಗೆ ವಿಡಿಯೋನ ನಾನು ಡಿಲೀಟ್ ಮಾಡ್ತೀನಿ. ನಿಮ್ಗೆ ಎಲ್ಲೆಲ್ಲಿಗೆ ಬೇಕು, ಎಲ್ಲೆಲ್ಲಿ ಚಂದ ಅನಿಸ್ತೈತೆ ಅಲ್ಲೆಲ್ಲಿಗೆ ಇಟ್ಕೋರಿ. ಸೊ ಇಷ್ಟೇ, ಇಷ್ಟು ಓಕೆ. ಇಷ್ಟು ಕಟ್ ಮಾಡ್ಕೊತೀನಿ. ಸ್ವಲ್ಪ ಇದನ್ನ ಸ್ಲೋ ಮಿಷನ್ ಮಾಡ್ಕೊತೀನಿ. ವಿಡಿಯೋನ ಸ್ಲೋ ಮಿಷನ್ ಮಾಡ್ಕೊರಿ. ಇನ್ನು ಸ್ವಲ್ಪ ಓಕೆ. ನಾನು ಇಷ್ಟು ಸ್ಲೋ ಮಿಷನ್ ಮಾಡ್ಕೊಂಡು ಈಗ ಈ ವಿಡಿಯೋನ ಇಲ್ಲಿಗೆ ಕರೆಕ್ಟ್ ಇಲ್ಲಿಗೆ ಅಲ್ವಾ, ಇಲ್ಲಿ ನಾನು ಒಂದು ಫೋಟೋ ಸ್ಕ್ರೀನ್ ಶಾಟ್ ತೊಗೊತೀನಿ. ಒಂದು ನೋಡ್ರಿ, ನೀವು ಸಹಿತ ಈ ರೀತಿ ಸ್ಕ್ರೀನ್ ಶಾಟ್ ತಗೋರಿ. ಸೊ ಈ ರೀತಿ ಸ್ಕ್ರೀನ್ ಶಾಟ್ ತೊಗೊಂಡ್ಬಿಟ್ಟು ಇದನ್ನ ಕರೆಕ್ಟ್ ಇಷ್ಟು ಅಡ್ಜಸ್ಟ್ ಮಾಡ್ಕೊರಿ. ಓಕೆನಾ, ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಓಕೆ ಮಾಡ್ಕೊರಿ. ಓಕೆ ಮಾಡ್ಕೊಂಡು ಬ್ಲಾಕ್ ಬಂದುಬಿಟ್ಟು ನೀವು ಗೂಗಲ್ ಜೆಮಿನಿ ಆ್ಯಪ್ ಅಂತ ನೋಡಿರಲ್ವ. ಸೊ ಆ ಜೆಮಿನಿ ಆ್ಯಪ್ನಾಗ ಹೋಗಿ ನಾನು ನಿಮಗೊಂದು ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಸೀದಾ ಪ್ರಾಂಪು ಟೆಲಿಗ್ರಾಮ್ ಚಾನಲ್ಗೆ ಹಾಕಿರ್ತೀನಿ, ಅಲ್ಲಿಂದ ನೀವು ತೊಗೋಬೋದು. ಓಕೆನಾ. ಸೊ ಇಲ್ಲೊಂದು ನೀವು ಫೋಟೋ ಆ್ಯಡ್ ಮಾಡ್ಕೋಬೇಕಾದ ಕೆಳಗಡೆ ಸಿಂಪಲ್ ಆಗಿ ಒಂದು ಫೋಟೋನ ಆ್ಯಡ್ ಮಾಡ್ಕೊರಿ. ಅಂದರೆ ಈಗ ಸ್ಕ್ರೀನ್ ಶಾಟ್ ಹೊಡ್ಕೊಂಡಿರ್ತೀರಲ್ವ, ಆ ಫೋಟೋನ ಆ್ಯಡ್ ಮಾಡ್ಕೊರಿ. ಸೊ ನಿಮಗೆ ನಾನು ಪ್ರಾಂಪ್ಟ್ ಕಳಿಸಿರ್ತೀನಿ. ಸೊ ಪ್ರಾಂಪು ಟೆಲಿಗ್ರಾಮ್ ಚಾನಲ್ಗೆ ಹಾಕಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಪ್ರಾಂಪ್ನ ಡೌನ್ಲೋಡ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ತಗೋರಿ. ಸೊ ಈಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡಿದೆ, ವೇಟ್ ಮಾಡಿ, ನಿಮಗೆ ಫೋಟೋ ಜನ್ರೇಟ್ ಆಗಿ ಬರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ನೋಡಿ ಫೋಟೋ ಈ ರೀತಿ ಜನ್ರೇಟ್ ಆಗಿ ಬಂತು. ಸೊ ಸಿಂಪಲ್ ಆಗಿ ಇದನ್ನ ಸೇವ್ ಮಾಡ್ಕೊರಿ. ಸೊ ಇಲ್ಲಿ ಸೇವ್ ಇರುತ್ತೆ ನೋಡಿ, ಇಲ್ಲಿ ಸೇವ್ ಈ ಥರ ಸೇವ್ ಮಾಡ್ಕೊರಿ. ಈಗ ಸೇವ್ ಮಾಡ್ಕೊಂಡ್ಬಿಟ್ಟು ಸೀದಾ ಕ್ಯಾಪ್ಕಟ್ಗೆ ಬರ್ಬೇಕಾಗತ್ತೆ. ಸೊ ಕ್ಯಾಪ್ಕಟ್ಗೆ ಬನ್ನಿ. ಕ್ಯಾಪ್ಕಟ್ಗೆ ಬಂದು ಇಲ್ಲಿ ಫೋಟೋ ಹಾಕೋದಂತ ತೋರಿಸ್ಕೊಡ್ತೀನಿ. ಸೊ ನೋಡಿ, ವೇಟ್ ಮಾಡಿ, ಸ್ವಲ್ಪ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಓಪನ್ ಆಯಿತು. ಈಗ ಮತ್ತೆ ಇಲ್ಲಿ ನೀವು ಇಲ್ಲಿ ಕಾರ್ಡ್ ಚಿಹ್ನೆ ಕಾಣುತ್ತಲ್ವ, ಈ ಕಾರ್ಡ್ ಚಿಹ್ನೆ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಸೊ ಈಗ ಕ್ರಿಯೇಟ್ ಮಾಡಿರ್ತಿರಲ್ವ ಆ ಫೋಟೋನ ಹಾಕೋಬೇಕಾಗತ್ತೆ. ಓಕೆನಾ. ಸೊ ಇಲ್ಲಿ ಫೋಟೋದ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಸೊ ಈಗ ಕ್ರಿಯೇಟ್ ಮಾಡಿದಂಥ ಫೋಟೋ ನೀವು ಹಾಕೋಬೇಕಾಗತ್ತೆ. ನಾನು ಬೇಕಾಗಿರುವಂಥ ಫೋಟೋನ ಆಗಲೇ ಕ್ರಿಯೇಟ್ ಮಾಡ್ಕೊಂಡಿನಿ. ಸೊ ನಿಮಗೆ ಬೇಕಾಗಿರುವಂಥ ಫೋಟೋನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸಿಂಪಲ್ ಆಗಿ ಒಂದಿಷ್ಟು ಬಿಟ್ಟು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಮುಂದ್ಗಡೆ ನಿಮ್ಗೆ ಯಾವ ರೀಲ್ಸ್ನಾಗ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ, ನಾನು ಇಲ್ಲಿಗೆ ರೀಲ್ಸ್ನ ಕಟ್ ಮಾಡ್ತೀನಿ. ಸೊ ಇಷ್ಟು ಕಟ್ ಮಾಡ್ತೀನಿ. ಮತ್ತೆ ರೀಲ್ಸ್ನ ಸ್ವಲ್ಪ ಸ್ಕ್ರೋಲ್ ಮಾಡ್ತೀನಿ. ಓಕೆ, ಇಷ್ಟೇನಿಲ್ಲ, ಇಷ್ಟೇ. ಸೊ ಓಕೆ, ಇಷ್ಟು ಕ್ರಿಯೇಟ್ ಮಾಡಿ ಮತ್ತೆ ಇದ್ರದ್ದೊಂದು ಫೋಟೋನ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಮತ್ತೆ ಇದನ್ನು ಅಲ್ಲಿ ಜಮೀನಿಗೆ ಹಾಕಿ, ಅಲ್ಲಿಂದ ನೀವು ಮತ್ತೆ ವಿಡಿಯೋ ಪ್ರಾಂಪ್ನ ಹಾಕಿ ಮತ್ತೆ ನೆಕ್ಸ್ಟ್ ಫೋಟೋ ಬಂದ್ಮ್ಯಾಗ
ಸೇವ್ ಮಾಡ್ಕೋಬೇಕಾಗತ್ತೆ. ನಾನು ಇದ್ರದ್ದು ಫೋಟೋನ ತೊಗೊಂಡಿನಿ ಆಗಲೇ. ಸೊ ನಿಮ್ಗೆ ತೋರ್ಸೋಕ್ಕಾಗಿ ನಾನು ಫೋಟೋನ ಸಹಿತ ಕ್ರಿಯೇಟ್ ಮಾಡ್ಕೊಂಡಿನಿ. ಓಕೆ, ಆ ಫೋಟೋನ ಸಹಿತ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಓಕೆನಾ, ನೋಡಿ ಈ ರೀತಿ ಆ್ಯಡ್ ಮಾಡಿದೆ. ಸ್ವಲ್ಪ ಇದನ್ನು ಎಲ್ಲಿಗೆ ಬೇಕು ಅಲ್ಲಿಗೆ ನೀವು ಅಡ್ಜಸ್ಟ್ ಮಾಡ್ಕೊರಿ. ಇಷ್ಟು ಸ್ವಲ್ಪ ಸರ್ಸ್ಕೊರಿ. ಓಕೆ, ಈ ರೀತಿ ಸರ್ಸ್ಕೊಂಡೆ. ನೀವು ಈ ರೀತಿ ಮುಂದಕ್ಕೆ ನೀವು ಇದೇ ರೀತಿ ಮಾಡ್ಕೊಂತೋರಿ. ಸೊ ನಾನು ಮುಂದಕ್ಕೆ ಅಷ್ಟು ಮುಗಿಯತನ ತೋರಿಸಿದ್ರೆ ನಿಮಗೆ ಅಂದರೆ ಲೆಂತ್ ಆಗುತ್ತೆ. ಸೊ ಅದು ಮುಗಿಯತನ ಹೆಂಗೆ ಮಾಡಿ ಅನ್ನೋದು ನಿಮಗೆ ವಿಡಿಯೋನ ತೋರಿಸ್ತೀನಿ. ಈಗ ನಿಮ್ಗೆ ಇಷ್ಟೇ ತೋರಿಸ್ತೀನಿ. ಇದಕ್ಕೆ ಎಫೆಕ್ಟ್ ಯಾವ ರೀತಿ ಹಾಕೋದಂತ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ಇಲ್ಲಿ ಬರ್ಬೇಕಾಗತ್ತೆ. ಇದು ಕಾರ್ಡ್ ಚಿಹ್ನೆ, 2 ಫೋಟೋ ನಡುಬರಕ ಚಿಹ್ನೆ ಇದೆಯಲ್ವಾ, ಆ ಕಾರ್ಡ್ ಚಿಹ್ನೆನ ಮುಟ್ಟಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಎಫೆಕ್ಟ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ 5ನೇ ಎಫೆಕ್ಟ್ನ ಮುಟ್ಟಬೇಕಾಗುತ್ತೆ. ಸೊ 5ನೇ ಎಫೆಕ್ಟ್ ಹಾಕಿಬಿಟ್ಟು ಸ್ವಲ್ಪ ಇದನ್ನ ಕಮ್ಮಿ ಇಟ್ಕೋಬೇಕಾಗುತ್ತೆ. ಪಾಯಿಂಟ್ ಸೊ ಮತ್ತೆ ಇದಕ್ಕೆ ಇಲ್ಲಿ ಎಫೆಕ್ಟ್ ಅಂತ ಇದೆಯಲ್ವಾ, ಎಫೆಕ್ಟ್ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ವಿಡಿಯೋ ಎಫೆಕ್ಟ್ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ನಿಮ್ಗೆ ಹಲಾಡೋದಂತ ಸೊ ಇಲ್ಲಿ 2ನೇ ಸಿಗುತ್ತೆ ನೋಡ್ರಿ ಈ ತರ. ಸೊ ನನಗೆ ಮೇಲೆ ಐತಿ, ನೀವು ಹುಡ್ಕೋಬಹುದು. ಸೊ ಇದನ್ನ ಎಡಿಟ್ನಾಗ ಬಂದ್ಬಿಟ್ಟು ಇದನ್ನ ಸಿಂಪಲ್ ಆಗಿ 16 ಇಟ್ಕೋರಿ. ಓಕೆನಾ, ಜಾಸ್ತಿ ಆಗುತ್ತೆ. ಸೊ 16 ಇಟ್ಕೋರಿ. ಓಕೆ, 17 ಸೊ ಅದು ಅಷ್ಟು ಜಲ್ದಿ ಕುಂದ್ರಲ್ಲ. ನೋಡಿ, ಈಗ ಒಂದ್ಸಲ ವಿಡಿಯೋ ಹಚ್ತೀನಿ. Me numbers never lie, add it up, that's me. ಸೊ ಈ ರೀತಿ. ಮತ್ತೆ ನೆಕ್ಸ್ಟ್ ಏನಿಲ್ಲ, ಸಿಂಪಲ್ ಅದೇ ಎಫೆಕ್ಟ್ನ ಇಲ್ಲಿ ಮತ್ತೆ ಕಾರ್ಡ್ ಚೇಂಜ್ ಇದೆಯಲ್ವಾ, ಫೋಟೋ ಚೇಂಜ್ ಆಗಲಿ. ಸೊ ಅದೇ ಎಫೆಕ್ಟ್ನ ಹಾಕ್ಬೇಕಾಗುತ್ತೆ. ಸೊ ಇದೇ ಎಫೆಕ್ಟ್ನ ಹಾಕ್ಬಿಟ್ಟು ಸ್ವಲ್ಪ ಕಮ್ಮಿ ಇಟ್ಕೋಬೇಕಾಗುತ್ತೆ. ಓಕೆನಾ, ಇದೇ ಎಫೆಕ್ಟ್ನ ಹಾಕಿ ಕಮ್ಮಿ ಇಟ್ಕೋರಿ. ಸೊ ಫುಲ್ ವಿಡಿಯೋ ಮಾಡ್ಕೊಂಡ್ಬಂದು ನಿಮಗೆ ತೋರಿಸ್ತೀನಿ ಫುಲ್ ವಿಡಿಯೋ ಯಾವ ರೀತಿ ಆಗಿದೆ ಅಂತೇಳಿ. ಓಕೆ ಫ್ರೆಂಡ್ಸ್, ಫುಲ್ ವಿಡಿಯೋ ಯಾವ ರೀತಿ ಆಗಿದೆ ಅಂತೇಳಿ ತೋರಿಸ್ತೀನಿ ನೋಡಿ. Me numbers never lie, add it up, that's me. ಸೊ ಇದೇ ರೀತಿನ ನೀವು ರೀಲ್ಸ್ನಾಗ ಕ್ರಿಯೇಟ್ ಮಾಡ್ಕೊರಿ. ನೋಡಿ, ಫುಲ್ ವಿಡಿಯೋನ ಇಲ್ಲಿವರೆಗೂ ನಾನು ಸಖತ್ತಾಗಿ ಕ್ರಿಯೇಟ್ ಮಾಡೀನಿ, 23 ಸೆಕೆಂಡು. ಸೊ ಇದನ್ನ ಫುಲ್ ವಿಡಿಯೋ ನೀವು ಕರೆಕ್ಟಾಗಿ ನೋಡ್ಬೇಕಪ್ಪ ಅಂತಂದ್ರೆ ಟೆಲಿಗ್ರಾಮ್ ಚಾನಲ್ಗೆ ಅಪ್ಲೋಡ್ ಮಾಡಿರ್ತೀನಿ, ಮತ್ತೆ ಇನ್ಸ್ಟಾಗ್ರಾಮಿಗೆ ಸಹಿತ ಹಾಕಿರ್ತೀನಿ, ಅಲ್ಲಿಂದ ನೀವು ನೋಡ್ಕೋಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತೀನಿ. ಇಷ್ಟವಾದರೆ ತಪ್ಪದೆ ಲೈಕ್ ಮಾಡ್ಕೊರಿ, ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಮಿಸ್ ಮಾಡಲಾರದೆ. ಸೊ ವಿಡಿಯೋನ ಪೂರ್ತಿವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.